ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 श्याम श्याम कॉफी ಸೌಂದರ್ಯ, ನಾನು ಹೀಗಾಗತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನಾನು ಹಾಗೆ ತಿಳ್ಕೊಂಡಿರಲಿಲ್ಲ. ನಾನು ನಿನ್ನನ್ನು ಯಾವತ್ತೂ ಆ ದೃಷ್ಟಿಯಿಂದ ನೋಡಿರಲಿಲ್ಲ. ತಪ್ಪು ಮಾಡಿಬಿಟ್ಟೆ. ಇದರಲ್ಲಿ ನಾವಿಬ್ಬರು ಭಾಗಿಗಳು. ಅಚಾತುರ್ಯ ಹೀಗಾಗ್ಬಿಡ್ತು. ಇಲ್ಲಿ ಸ್ವಯಂಕೃತ ಅಪರಾಧ ನಂದು. ನಾನು ಸಂಯಮದಿಂದ ನಡ್ಕೋಬೇಕಾಗಿತ್ತು. ಆ ಕ್ಷಣ ಅದ್ಯಾವುದಕ್ಕೂ ಅವಕಾಶನೇ ಮಾಡಿಕೊಟ್ಟಿಲ್ಲ. ಗಂಡಗದು ಸಾಮಾನ್ಯ ಆದರೆ ಹೆಣ್ಣಿಗದೇ ಕಳಂಕ. ಕೆಲವು ಕಪ್ಚುಗೆಗಳನ್ನ ಅಳ್ಸಕ್ಕಾಗಲ್ಲ ಶ್ಯಾಮ್. ಹಣೆಗೆ ಹಾಕಿದ ಹಚ್ಚೆ ಥರ ಕೊನೆ ತನಕ ಅಂಟ್ಕೊಂಡೇ ಇರತ್ತೆ. ಕೆಲವೊಂದು ಪ್ರಕೃತಿ ಕ್ರಿಯೆ ಅಂತ ಬಿಟ್ಟರೆ ಪುಣ್ಯ, ಮೈಲಿಗೆ ಅಂತ ಅನ್ಸ್ಕೊಂಡ್ರೆ ಪಾಪ. ನೀನು ಭಾವನಾ ಸ್ಥಾನ ತುಂಬಕ್ಕೆ ಪ್ರಯತ್ನ ಪಡಬಾರ್ದಾಗಿತ್ತು. ನೀವು ನನ್ನಲ್ಲಿ ಭಾವನ ನೋಡಿದ್ರು, ನನ್ನನ್ನು ನೋಡಿದ್ರು. ಭಾವನಾ ನನ್ನ ಭಾವನಾ ಶಕ್ತಿನೆಲ್ಲ ಸೆರೆ ಹಿಡ್ಕೊಂಡಿದ್ಲು. ನೀನು ನನ್ನನ್ನು ಅದರಿಂದ ಬಂಧಮುಕ್ತನಾಗಿ ಮಾಡಿದೆ. ಅಂದಮೇಲೆ ಈ ಪ್ರಶ್ನೆ ಬರೋದೇ ಇಲ್ಲ. ನಾನು ನಿಮ್ಮನ್ನ ನಂಬೋದಾ? ನಂಬಿಕೆನ ನಂಟಾಗಿ ಬದಲಾಯಿಸ್ಬೇಕು. ನಾನು ನಿನ್ನನ್ನು ಮದುವೆ ಆಗ್ತೀನಿ. ಅಪರ್ಣ, ಮದುವೆ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಹುಡುಗ ಒಳ್ಳೆಯವನು ಅಂತ ಗೊತ್ತಾದ ತಕ್ಷಣ ಒಪ್ಕೊಂಡ್ಬಿಡ್ಬೇಕು. ಮದುವೆ ಆದಮೇಲೆ ಸಣ್ಣ ಪುಟ್ಟ ದೋಷಗಳಿದ್ರೆ ಹೊಂದ್ಕೊಂಡು ಹೋಗ್ಬೇಕು.
ಅವನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದು ಬಿಟ್ಟು ಅವನು ಹಾಗಿರಬೇಕು ಹೀಗಿರಬೇಕು ಅಂತ ಹಠ ಹಿಡಿಯೋದು ಸರಿ ಇಲ್ಲ. ಆಗಲೇ ಸುಖವಾಗಿ ಜೀವನ ಸಾಕ್ಸೋಕ್ಕಾಗೋದು. ನಾವು ಕಲ್ಪನೆ ಮಾಡ್ಕೊಂಡಂಥ ಗಂಡನ್ನ ದೇವ್ರು ಸೃಷ್ಟಿ ಮಾಡಿರಲ್ಲ ಕಣೆ. ಅಮ್ಮ, ನಿಮಗೆ ನನ್ನ ಮದುವೆ ವಿಷಯ ಬಿಟ್ಟರೆ ಬೇರೆ ಏನೂ ತಲೆಯಲ್ಲಿ ಬರಲ್ವಾ? ಮತ್ತಿನ್ನೇನು ಯೋಚನೆ ಮಾಡ್ತಿದ್ಯಾ? ಈಗ ಅಂಥದ್ದೇನು ಮುಳುಗೋಗಿರೋದು ಅಂತ. ಮುಳುಗ್ ಹೋಗಲಿಲ್ಲ, ಮುಳುಗ್ ಹೋಗೋದ್ರಲ್ಲಿದೆ. ಏನೇ ನೀನು ಹೇಳ್ತಿರೋದು? ಸ್ಪಷ್ಟವಾಗಿ ಹೇಳು. ಇದು ನಿಮಗೆ ಬೇಡ್ದಿರೋ ವಿಷಯ, ಈ ಮನೆಗೆ ಸಂಬಂಧಿಸಿರೋದು. ಈ ಮನೆಗೆ ಅಂದರೆ ನಿನಗೆ ತಾತನಿಗೆ ಮಾತ್ರನಾ? ನಾನೇನು ಅಲ್ವಾ? ಇವ್ರು ತೀರ್ಕೊಂಡ್ಮೇಲೆ ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದೆ? ಮಕ್ಕಳ ಜೊತೆ ಸೇರಿಕೊಂಡು ನನ್ನ ನೋವುಗಳನ್ನ ಯಾಕೆ ಮಾರಿಸ್ದೆ? ನನ್ನ ಮಾತಿನ ಅರ್ಥ ಅದಲ್ಲಮ್ಮ. ನಿಮಗೆ ನಿಮ್ಮದೇ ಆ ಟೆನ್ಷನ್ ಇದೆ. ಜೊತೆಗೆ ನನ್ನ ಮದುವೆ ಬಗ್ಗೆ ನೀವು ಸಾಕಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ. ಆ ವಿಷಯದಲ್ಲಿ ನಿಮ್ಮ ಆಸೆನ ಪೂರೈಸೋ ಪರಿಸ್ಥಿತಿಲಿ ನಾನಿಲ್ಲ. ಹೀಗಿರುವಾಗ ಈ ವಿಷಯನೂ ಹೇಳಿ ನಿಮ್ಮ ಮನಸ್ಸಿಗೆ ಇನ್ನಷ್ಟು ನೋವು ಕೊಡೋಕ್ಕೆ ನನ್ನ ಮನಸ್ಸು ಒಪ್ಪಲ್ಲ. ನಾನು ಈ ಮನೇಲಿ ಒಬ್ಳು ಅಂದಮೇಲೆ ಈ ಮನೆ ಸುಖದಲ್ಲಿ ಮಾತ್ರ ಅಲ್ಲ, ಕಷ್ಟದಲ್ಲೂ ನನಗೆ ಪಾಲಿದೆ. ಅದಿಲ್ಲ ಅಂದಮೇಲೆ ನಾನು ಈ ಮನೇಲಿ ಇರೋದ್ರಲ್ಲಿ ಅರ್ಥನೇ ಇಲ್ಲ. ನಾನು ಇವತ್ತೇ ಮುರುಳಿನ ಕರ್ಕೊಂಡು ಎಸ್ಟೇಟ್ಗೆ ಹೋಗ್ತೀನಿ. ನೀನಿದೆಯಾ, ನಿನ್ನ ತಾತ ಇದ್ದಾರೆ. ಈ ಮನೆ ಜವಾಬ್ದಾರಿನ ನೀವಿಬ್ಬರೇ ನೋಡ್ಕೊಳ್ಳಿ. ಯಾಕಮ್ಮ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಈ ಮನೆಯವಳು, ಈ ಮನೆ ಜವಾಬ್ದಾರಿ ನನಗೂ ಇದೆ ಅಂತ ನಿನ್ನ ಮನಸ್ಸಲ್ಲಿ ಇರೋದಾದರೆ ವಿಷಯ ಏನು ಅಂತ ಹೇಳು. ಇಲ್ಲಾಂದರೆ ನನ್ನ ಪಾಡಿಗೆ ನಾನು ಬಿಟ್ಬಿಡು. ಇನ್ನು ಮುಂದೆ ನನ್ನ ವಿಷಯದಲ್ಲಿ ನೀನು ತಲೆ ಹಾಕೋ ಅಗತ್ಯ ಇಲ್ಲ. ನಿನ್ನೆ ಲಾಯರ್ ಬಂದಿದ್ರು. ತಾತ ನಮ್ಮನ್ನು ಬೆಳೆಸೋದಕ್ಕೋಸ್ಕರ ಈ ಮನೆ ಮೇಲೆ 5 ಲಕ್ಷ ರೂಪಾಯಿ ಸಾಲ ಮಾಡಿದಾರಂತೆ. ಈಗ ಬಡ್ಡಿ ಸೇರಿಸಿ 10 ಲಕ್ಷ ರೂಪಾಯಿ ಆಗಿದೆ. ಸಾಲನ 2 ತಿಂಗಳು ಒಳಗೆ ಕೊಡದೆ ಹೋದ್ರೆ ಮನೆ ಹರಾಜಿಗೆ ಬರುತ್ತಂತೆ. ನಾನು ಕೆಲ್ಸಕ್ಕೆ ಸೇರೋಣ ಅಂದ್ರೆ 2 ತಿಂಗಳೊಳಗೆ ಯಾರಮ್ಮ 10 ಲಕ್ಷ ರೂಪಾಯಿ ಕೊಡ್ತಾರೆ? ತಾತ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ. ಆದ್ರೆ ನಾವು ಅವ್ರಿಗೆ ಏನು ಮಾಡೋ ಪರಿಸ್ಥಿತಿ ಇಲ್ಲ. ನೋಡು, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಹತ್ರ ಹೇಗೆ? ಪರಿಸ್ಥಿತಿನ ಧೈರ್ಯವಾಗಿ ಎದುರಿಸ್ಬೇಕು. ಏನಮ್ಮ ಇದು ನಿಮಗೆ ಚಿಕ್ಕ ವಿಷಯ ಕಾಣ್ತಿದ್ಯಾ? ಮತ್ತಿನ್ನೇನೆ, ನಿಮ್ಮ ತಂದೆ ಏನು ಸ್ವಲ್ಪ ಸಂಪಾದನೆ ಮಾಡಿಟ್ಟಿದ್ದಾರೆ. ನನಗೆ ತಾನೇ ಬೇರೆ ಇನ್ಯಾರಿದ್ದಾರೆ ಹೇಳು? ನಿನ್ನ ಬಿಟ್ಟರೆ ಅವ್ರ ಆಸ್ತಿ ಎಲ್ಲ ನಿಂದೆ ತಾನೇ. 10 ಲಕ್ಷ ರೂಪಾಯಿಗೋಸ್ಕರ ಇಷ್ಟೊಂದು ತಲೆ ಕೆಡಿಸ್ಕೊಂಡ್ರೆ ಹೇಗಮ್ಮ? ಅಮ್ಮ, ಥ್ಯಾಂಕ್ಸ್ ಮಾ. ನಿನ್ನ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ಇದರಲ್ಲಿ ಉಪಕಾರ ಏನು ಬಂತು? ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ನೀನು ನಿನ್ನ ಕರ್ತವ್ಯ ಮಾಡ್ತೀಯ ಅಂತ ಅಂದ್ಕೊಂಡಿದ್ದೀನಿ. ಕರ್ತವ್ಯನ ಅಂದರೆ ತಾಯಿ ಆಸೆ ನೆರವೇರಿಸೋದು ಮಗಳ ಕರ್ತವ್ಯ ಅಲ್ವಾ? ನಿನ್ನ ಮದುವೆ ಮಾಡ್ಕೋಬೇಕು. ಮುರಳಿನ ನೀವು ದುಡ್ಡು ಕೊಡ್ತೀನಿ ಅಂದಾಗ್ಲೇ ಅನ್ಕೊಂಡೆ ಇದ್ರ ಹಿಂದೆ ಏನೋ ಇದೆ ಅಂತ. ಅಮ್ಮ, ನಾನು ಈ ಮನೆ ಒಳ್ಳೇದನ್ನ ಬಯಸ್ತೀನಿ ನಿಜ. ಆದ್ರೆ ನನ್ನ ಆಸೆ ಕನಸು ನಿಲುವುಗಳನ್ನ ಬಿಟ್ಟಲ್ಲ. ನಾನು ಈ ಮದುವೆಗೆ ಖಂಡಿತ ಒಪ್ಪಲ್ಲ. ಅಂದ್ರೆ ನೀನ್ ಸ್ವಾರ್ಥಿ ಅಂತಾಯ್ತು. ನೀ ಸ್ವಾರ್ಥಿ ಅಲ್ವಾ? ತಾಯಿ ಸ್ವಾರ್ಥಿ ಆದ್ರೆ ತಪ್ಪಲ್ಲ. ಮಗಳು ಆಸೆ ಪಟ್ಟಿದ್ದನ್ನ ಪಡಿಬೇಕು ಅಂದ್ರೆ ಅದು ಸ್ವಾರ್ಥ. ನೀನೇನೇ ಹೇಳು, ನಾನು ಮಾತ್ರ ನನ್ನ ನಿರ್ಧಾರ ಬದಲಾಯಿಸ್ಕೊಳ್ಳಲ್ಲ. ನೀನು ಮುರಳಿನ ಮದುವೆ ಹಾಕಕ್ಕೆ ಒಪ್ಪಿದ್ರೇನೆ ನಾನು ದುಡ್ಡು ಕೊಡೋದು. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ನನಗೆ ನಿಮ್ಮ ದುಡ್ಡು ಬೇಡಮ್ಮ. ತಾತ ಹೇಳಿದ್ದಾರೆ ದೇವ್ರಿದ್ದಾನೆ ಅಂತ. ಈ ಸಮಸ್ಯೆಗೆ ಪರಿಹಾರ ಅವನೇ ತೋರಿಸ್ತಾನೆ.
ನನ್ನ ಅಸಹಾಯ ಕಥೆನ ನೀವೆಲ್ಲರೂ ದುರುಪಯೋಗ ಪಡಿಸ್ಕೊಂಡ್ಬಿಟ್ರಿ. ಅಮ್ಮ ಯಾವತ್ತೂ ಈ ರೀತಿ ಮಾತಾಡ್ದವಳಲ್ಲ, ಅಥವಾ ಇಂಥ ಷರತ್ತುಗಳನ್ನು ಹಾಕ್ದವಳೇ ಅಲ್ಲ. ಅಪ್ಪ ಹೋದ್ಮೇಲೆ ಅಮ್ಮನ್ ಉಸಿರಾಡೋದು ಬಿಟ್ರೆ ಬೇರೆ ಏನೂ ಗೊತ್ತಿಲ್ಲ. ಅಮಾಯಕಳಾದ ನಮ್ಮ ಅಮ್ಮನ ತಲೆನ ನೀನ್ ಕೆಡ್ಸಿದ್ಯಾ? ಈಗ ಎಷ್ಟು ಒಳ್ಳೆ ರೀತಿಲಿ ಹೇಳ್ದೆ, ಬೇಡ ಮುರಳಿ ಬೇಡ ಮುರಳಿ ಅಂತ. ಆದ್ರೆ ನೋಡು ಮುರಳಿ, ನಿನಗೆ ನನ್ನ ಮೇಲೆ ಪ್ರೀತಿ ಆಗ್ಲಿ, ಸಂಸಾರ ಹೂಡೋ ಲಕ್ಷಣ ಆಗ್ಲಿ ಖಂಡಿತ ಇಲ್ಲ. ಬರೀ ಕಾಮನೆಗಳಿವೆ. ಎಲ್ಲೋ ಒಂದು ಮೂಲೆಯಲ್ಲಿ ನನಗೆ ನಿನ್ ಮೇಲೆ ಕರುಣೆ ಇತ್ತು, ಗೌರವ ಇತ್ತು. ಆದ್ರೆ ನೀನು ಅದನ್ನು ಕಳ್ಕೊಂಡ್ಬಿಟ್ಟೆ. ಮುರಳಿ, ಈ ಅಪ್ಪಣ್ಣ ಅಷ್ಟು ಸುಲಭವಾಗಿ ಬಗ್ಗೋಳಲ್ಲ, ಅಥವಾ ಮಾರಾಟಕ್ಕಿಟ್ಟಿರೋ ಜೀವ ಇಲ್ದ ಗೊಂಬೆನೂ ಅಲ್ಲ. ಅತಿ ಆಸೆ ಗತಿ ಕೆಡಿಸಿದ್ರೆ ನೀನು ವ್ಯಕ್ತಿತ್ವನೇ ಕೆಡಿಸ್ಬಿಡುತ್ತೆ. ನೀನೆಷ್ಟು ಕೀಳುಮಟ್ಟ ಕಿಳಿತೀಯ ಅಂತ ಖಂಡಿತ ಅನ್ಕೊಂಡಿರ್ಲಿಲ್ಲ. ದೋಷ ನನ್ನಲ್ಲಿದೆ ಅನ್ಕೊಂಡಿದ್ದೆ, ಅದು ನಿನ್ನಲ್ಲಿದೆ. ನೀನು ಸೋತ್ ಹೋದೆ ಅಪರ್ಣ. ನನ್ನನ್ನು ನೀನು ಅರ್ಥ ಮಾಡ್ಕೊಳ್ಳಿಲ್ಲ. ಯಾವಾಗಲೂ ಊಟ ಮಾಡುವಾಗ ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ಕೇಳಿ ಹಾಕ್ಸ್ಕೊತಾ ಇದ್ರಿ. ಇವತ್ತು ಯಾಕೆ ಸರಿಯಾಗಿ ಊಟ ಮಾಡಲೇ ಇಲ್ಲ? ಊಟ ಏನೋ ಮಾಡ್ತಿದ್ದೆ, ಆದರೆ ರುಚಿ ಕಡೆ ಗಮನ ಕೊಡೋಕ್ಕಾಗಿಲ್ಲ. ಊಟ ನಿಶ್ಚಿಂತೆಯಿಂದ ಮಾಡಬೇಕು, ಆಗಲೇ ಆರೋಗ್ಯ ಚೆನ್ನಾಗಿರೋದು. ಮನಸ್ಸು ಹೊಯ್ದಾಟದಲ್ಲಿದ್ದಾಗ ಆರೋಗ್ಯದ ಕಡೆ ಹೇಗೆ ಗಮನ ಕೊಡೋಕ್ಕಾಗತ್ತೆ? ಈಗಂಥದ್ದೇನಾಯ್ತು? ಆಗಬೇಕಾಗಿದೆ. ಏನು? ಮದುವೆ. ಇಷ್ಟೇನಾ? ಇದಕ್ಕೆ ಯಾಕೆ ಅಷ್ಟೊಂದು ಯೋಚನೆ ಮಾಡ್ತೀರಾ? ನಮ್ಮ ಮದುವೆ ಅದ್ದೂರಿಯಾಗಿ ನಡಿಬೇಕು, ಊರ್ ಜನರನ್ನೆಲ್ಲ ಕರೆಸ್ಬೇಕು ಅನ್ನೋ ಆಸೆ ನನಗಿಲ್ಲ. ನಮ್ಮನೆಯವರು ನಿಮ್ಮನೆಯವರು ಸೇರಿ ಶಾಸ್ತ್ರಕ್ಕೆ 4 ಅಕ್ಷತೆ ಕಾಳು ಹಾಕಿದ್ರೆ ಸಾಕು. ಅಷ್ಟಕ್ಕೂ ಈ ಮದುವೆ ಒಂದು ನೆಪಕ್ಕೆ ಮಾತ್ರ. ನಾವಾಗಲೇ ಅದೇ ಈಗ ಸಮಸ್ಯೆ ಆಗಿರೋದು. ಯಾರೇ ಎದುರಿಸಿದ್ರು ನಮ್ಮ ಮದುವೆ ಮಾತ್ರ ನಿಲ್ಲಲ್ಲ. ನಿಮ್ಮನೆಯವ್ರನ್ನ ಹೇಗಾದ್ರೂ ಮಾಡಿ ಒಪ್ಪಿಸ್ಬೋದು, ಆದರೆ ನಮ್ಮ ತಾಯಿನ ಎದುರಿಸೋದಿದೆಯಲ್ಲ, ಬಹಳ ಕಷ್ಟ. ಮಗ ಸಂಸಾರ ಮಾಡ್ಕೊಂಡು ಸುಖವಾಗಿರ್ತಾನೆ ಅಂದ್ರೆ ಯಾವ ತಾಯಿ ತಾನೇ ಬೇಡ ಅಂತಾಳೆ? ವಿಷಯ ಅದಲ್ಲ ಸೌಂದರ್ಯ. ನನ್ನ ಜೀವನದಲ್ಲಿ ಈಗಾಗಲೇ ಒಂದು ಹುಡುಗಿ ಬಂದು ಪ್ರೀತಿಸಿ ಬಿರುಗಾಳಿ ಎಪ್ಸಿ ಹೋಗ್ಬಿಟ್ಟಿದ್ದಾಳೆ. ಈ ವಿಷಯ ನಮ್ಮ ಅಮ್ಮನ ಮನಸ್ಸಿನಲ್ಲಿ ಉಳಿದೇ ಇರುತ್ತೆ. ಈಗ ಹೋಗಿ ನಾನು ನಿನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅವ್ರಿಗೆ ನನ್ನ ಮೇಲೆ ಏನು ಅಭಿಪ್ರಾಯ ಬರ್ಬೋದು ಹೇಳು? ನಮ್ಮ ಅಮ್ಮನ ದೃಷ್ಟಿಲಿ ನಾನು ಬಿದ್ದೋಗಕ್ಕೆ ಇಷ್ಟಪಡೋದಿಲ್ಲ ಸೌಂದರ್ಯ. ಶ್ಯಾಮ್, ನಾವಿಬ್ರು ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ನಾನು ಕೆಟ್ಟ ಸ್ಥಿತಿಲಿದ್ದಾಗ ನನ್ನ ಮಾನಸಿಕ ಸ್ಥೈರ್ಯ ಬೆಳೆಸೋರು ನೀವು, ನನಗೆ ಹೊಸ ಜೀವನ ಕೊಟ್ಟೋರು ನೀವು. ನಿಮ್ಮ ಋಣ ನನ್ನ ಮೇಲೆ ಸಾಕಷ್ಟಿದೆ, ಅದು ತೀರ್ಸಕ್ಕಾಗದೇ ಇರೋದು. ನಿಮಗೆ ನೋವಾದ್ರೆ, ಅವಮಾನ ಆದ್ರೆ ನನ್ನ ಕೈ ಸಹಿಸಕ್ಕಾಗಲ್ಲ. ನಮ್ಮ ಮದುವೆ ತಾಯಿ ಮಗ ನಡುವೆ ವಿರಸಕ್ಕೆ ಹಾದಿ ಆಗ್ಬಾರ್ದು. ಯಾವತ್ತೋ ಸಾಯ್ಬೇಕಾಗಿದ್ದವಳು ನಿಮ್ಮ ನೆನಪಲ್ಲೇ ಬದುಕ್ಬೋದು. ಸೊ ನೋ ಪ್ರಾಬ್ಲಮ್. ನಮ್ಮ ಮದುವೆನ ಮರ್ತು ಬಿಡೋಣ. ಸೌಂದರ್ಯ,
ಹಾಗೆ ಮಾತ್ರ ಹೇಳ್ಬೇಡ. ನೀನಿಲ್ದೆ ನನ್ನಿಂದ ಬದುಕಿರೋಕ್ ಸಾಧ್ಯ ಇಲ್ಲ. ಈ ಮಾತನ್ನ ನೀವ್ ಹೇಳ್ತಾ ಇದ್ದೀರಾ? ಯಾಕೆ ಅನುಮಾನ? ಮತ್ತೆ ನನ್ನ ಚಿಕ್ಕ ಮಗು ತರ ನೋಡ್ತಾ ಇದೀನಿ ಇದ್ರೆ ಅದು ನಿನ್ನಿಂದ ದೂರ ಹೋಗೋದಕ್ಕೆ ನಾನು ಪರ್ಯಾಯವಾಗಿ ಹುಡ್ಕೊಂಡಿದ್ದ ದಾರಿ. ಆ ದಾರಿಲಿ ಸ್ವಲ್ಪ ದೂರ ಹೋಗ್ಬಿಟ್ಟಿದ್ದೆ. ಆದ್ರೆ ಏನ್ ಮಾಡೋದು, ಡೆಡ್ ಎಂಡ್ ಸಿಕ್ಬಿಡ್ತು. ಹಿಂದಿರುಗಿ ಬರ್ಲೇಬೇಕಾಯ್ತು. ಸೌಂದರ್ಯ, ಒಂದು ಸಲ ಪ್ರೀತಿ ಚಿಗುರಿದ್ರೆ ಅದ್ರ ನೋಟ ನೇರವಾಗೇ ಇರುತ್ತೆ. ನಾವದನ್ನ ಎಷ್ಟು ಬದಲಾಯಿಸೋದಕ್ಕೆ ಪ್ರಯತ್ನ ಪಡ್ತೀವೋ ಅಷ್ಟೇ ಆಳವಾಗಿ ಅದರಲ್ಲೇ ಮುಳುಗ್ತಾ ಹೋಗ್ತೀವಿ. ಈ ಅನುಭವ ನನಗೂ ಆಯ್ತು. ನಾನು ಸೋತ್ಬಿಟ್ಟೆ. ನನ್ನ ಪ್ರಯತ್ನ ಎಲ್ಲ ವ್ಯರ್ಥ ಆಗ್ಬಿಡ್ತು. ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ. ಎಸ್, ಐ ಲವ್ ಯು. ನಿನ್ನ ಪ್ರೀತಿನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೊಂದು ನೆಲೆ ಸಿಗ್ಬೇಕು. ಅದಕ್ಕೆ ನಾವಿಬ್ರು ಮದುವೆ ಆಗ್ಬೇಕು. ನಾನು ಹೇಳಿದ್ದು ಅತಿ ಅನ್ಸ್ತಾ? ಇಲ್ಲ, ಸಂತೋಷದ ಮಧ್ಯೆ ಒಂದು ಕಪ್ಪು ನೆರಳು ಅಸ್ಪಷ್ಟವಾಗಿ ಕಾಣ್ತಿದೆ. ಏನದು? ನಿಮ್ ತಾಯಿ